ಅನೇಕ ಗೋಡಂಗಳು ಫ್ಯಾಕ್ಟರಿಗಳನ್ನ ಕಟ್ತಾ ಇದೀವಿ. ಈ 3 ಪ್ಲಾಂಟ್ ಫೈನಲ್ ಆದ್ಮೇಲೆ 3 ಡಿಸ್ಟ್ರಿಕ್ಟ್ ನಡುವೆ ಕಂಪನಿದೇ ಆದಂತ ಒಂದೊಂದು ಎಕರೆ ಜಮೀನ್ ತಗೊಂಡು ಅಲ್ಲಲ್ಲಿ ಗೋಡಂಗಳನ್ನ ಮಾಡ್ತೀನಿ. ಯಾಕಂದ್ರೆ ಮಾಲನ್ನ ಬೇಗ ಸಪ್ಲೈ ಮಾಡಕ್ಕೆ ಆಯಾ ಜಿಲ್ಲೆದಲ್ಲಿಯೇ ಒಂದೊಂದು ಗೋಡಂಗಳನ್ನ ಮಾಡ್ತೀವಿ. ಸ್ನೇಹಿತರೆ, ವಸ್ತು ಎಲ್ಲಿಂದ ತರಬೇಕು, ಹೆಂಗೆ ತರಬೇಕು, ಆ ಕಮ್ಯುನಿಟಿಯಲ್ಲಿ ಹೆಂಗ್ ತರಬೇಕು ಅನ್ನೋದು 16 ವರ್ಷಗಳ ಅನುಭವ ಇದೆ. ಹೆಂಗ್ ತರಬೇಕು ಅನ್ನೋದು ಭಾರತಾದ್ಯಂತ ಸರಿಸುಮಾರು 21 ಕಂಪನಿಯಲ್ಲಿ ವೆಂಡರ್ಶಿಪ್ ಇದೆ. ಮೊದಲಿಗೆ ಫಸ್ಟ್ ವೆಂಡರ್ಶಿಪ್ ಗೆ ನಾವು ಹೋದಾಗ ಫೈಲ್ ಹಿಡ್ಕೊಂಡು ವೆಂಡರ್ಶಿಪ್ ಕೊಡ್ರಿ ಅಂತ ಹೇಳಿ ಅಡ್ಡಾಡ್ತಿದ್ವಿ ಸ್ನೇಹಿತರೆ. ಸುಮಾರು 7-8 ವರ್ಷ ಟ್ರೈ ಮಾಡಿದ್ರು, ಯಾವುದೇ ಕಂಪನಿಯ ವೆಂಡರ್ಶಿಪ್ ಸಿಗ್ಲಿಲ್ಲ. ಇವತ್ತು ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಅತಿ ಹೆಚ್ಚು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡೋ ಕಂಪನಿ ಈ ಕಿಂಗ್ಸ್ ಬಜಾರ್. ಅತಿ ಹೆಚ್ಚು. ಇವತ್ತು ಎಲ್ಲಿಗೆ ಬಂದಿದ್ದೀವಿ, ಹೇಗಾಗಿದೆ ಅಂದ್ರೆ ಅನೇಕ ಬ್ರಾಂಡೆಡ್ ಕಂಪನಿಯವರು ಅವರೇ ನನಗೆ ಮೇಲ್ ಮಾಡ್ತಾ ಇದ್ದಾರೆ, ಅವರೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಾವು ನಿಮಗೆ ನಮ್ಮ ವೆಂಡರ್ಶಿಪ್ ಅನ್ನ ಕೊಡ್ತೀವಿ ಅಂತ ಹೇಳಿ ನಿನ್ನೆ ದಿನ 2 ಮೇಲ್ ಬಂದಿದೆ. ಒಂದು ಕ್ಯಾಂಪಸ್ ಅಂದ್ರೆ ಬೂಟು, ಶೂ, ಬಟ್ಟೆ ಎಲ್ಲ ಬರುತ್ತೆ. ಕ್ಯಾಂಪಸ್, ಇನ್ನೊಂದು ಕಲ್ಟ್. ಈ 2 ಕಂಪನಿ ನಾಳೆ ನಾಡಿದ್ದು ದಿಲ್ಲಿಗೆ ಹೋಗ್ತಾ ಇದ್ದೀನಿ ನಾನು. ನೋಡಿ, ಅವರಾಗೆ ಮೊದಲಿಗೆ ನಮ್ಗೆ ಎಲ್ಲಿ ಮಾಡ್ತಾರೋ ಇಲ್ಲೋ ಅಂತ ಹೇಳಿ ವೆಂಡರ್ಶಿಪ್ ಕೊಡ್ಲಿಲ್ಲ. ಇವತ್ತು ನಾನು ಒಬ್ಬನೇ ಅಲ್ಲ, ಇವತ್ತಿಷ್ಟು ವಸ್ತುಗಳು ಮಾರಾಟ ಆಗ್ಲಿಕ್ಕೆ, ಈ ಭಾರತಾದ್ಯಂತ ಹೆಸರಾಗ್ಲಿಕ್ಕೆ ಕಾರಣಕರ್ತರೆ ಎಲ್ಲಾ ಕಿಂಗ್ಸ್ಗಳು. ಎಲ್ಲರ ಒಂದು ಇವತ್ತು ಪ್ರತಿಯೊಬ್ಬ ಲೀಡರ್ ಮಾರ್ನಿಂಗ್ ಹೇಳುವಾಗ ದೇವರ ಪೂಜೆಯಲ್ಲಿ ನಮ್ ಕಿಂಗ್ಸ್ ಬಜಾರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮನೆಯಿಂದ ಹೊರಡ್ತಾರೆ. ಆ ದೇವರ ಆಶೀರ್ವಾದದಿಂದ ನಮಗೆ ನಾವು ಹೋಗೋ ಮಾರ್ಗಕ್ಕೆ ಏನ್ ಬೇಕು ಸೊ ಅದಕ್ಕೆಲ್ಲ ದೇವರು ಕೊಡ್ತಾ ಹೋಗ್ತಾ ಇದ್ದಾನೆ. ಹಿಂತಿರುಗಿ ನೋಡೋದ್ರಲ್ಲಿ ಯಾವುದೇ ಹಿಂತಿರುಗಿ ನೋಡೋ ಮಾತೇ ಇಲ್ಲ. ಮುನ್ನುಗ್ತಾ ಇರೋದೆ 100% ಭಾರತಾದ್ಯಂತ ಅಲ್ಲ, ನಾವು ಹೊರದೇಶಗಳಲ್ಲೂ ಹೆಸರು ಮಾಡೋದ್ರಲ್ಲಿ ಸಂದೇಹನೇ ಇಲ್ಲ. ಮಾಡ್ತೀವಿ. ಯಾರು ನನ್ನನ್ನ ಮೊದ್ಲಿಗೆ ಫಸ್ಟಿಗೆ ನಾನು ಕರೆಯುವಾಗ ಮೊದ್ಲಿಗೆ ಬರೋರು ಹೋಗೋರು ನನ್ನ ನಂಬಿಕೆ ಇಟ್ಟು ಬಂದ್ರು. ಯಾರ್ಯಾರು ಇಷ್ಟು ಜನ ಇಲ್ಲಿ ಕಿಂಗ್ಸ್ ಅಲ್ಲಿ, ಈ ಕಿಂಗ್ಸ್ ಬಜಾರ್ ಅಲ್ಲಿ ಇದ್ದೀರಾ, ನಿನ್ನೆ ಜಾಯಿನ್ ಆದಂತ ವ್ಯಕ್ತಿನು ಇವತ್ತು ಇನ್ಕಮ್ ತಗೊಂಡಿರ್ತಾನೆ. ಅದೇ ಈ ಕಿಂಗ್ಸ್ ಬಜಾರಿನ ಸ್ಪೆಷಾಲಿಟಿ. ನಿನ್ನೆ ಜಾಯಿನ್ ಆದ ವ್ಯಕ್ತಿ ಇವತ್ತು ಆಲ್ರೆಡಿ ಇನ್ಕಮ್ ತಗೊಂಡಿರ್ತಾನೆ. ಸ್ವಂತ ಒಂದು ಸಿಸ್ಟಮ್ ಏನಪ್ಪಾ ಅಂದ್ರೆ 100% ರಿಯಲ್. ನಾವು ನಿಮ್ಗೆ ಬರ್ರಿ ಇನ್ವೆಸ್ಟ್ ಮಾಡಿದ್ರಿ ದುಡ್ಡು ಬರ್ತದೆ ಕರೆಯಲ್ಲ. ನಾವು ಹೊತ್ತು ಮಾರಾಕ್ ರೆಡಿ ಅದವಿ, ನಾವು ವ್ಯಾಪಾರ ಮಾಡಕ್ ರೆಡಿ ಇದೀವಿ. ನಮ್ ಜೊತೆಗೆ ನೀವು ವಸ್ತುಗಳನ್ನು ಮಾರಾಟ ಮಾಡಕ್ ಬರ್ರಿ ಅಂತ ನಾವು ನಿಮಗೆ ಇನ್ವೈಟ್ ಮಾಡ್ತೀವಿ. ಎಲ್ಲರೂ ಸೇರಿ ಕಷ್ಟಪಟ್ಟು ದುಡಿಯೋಣ. ಕಷ್ಟಪಟ್ಟು ದುಡಿದು ನಾವೇನ್ ಅನ್ಕೊಂಡಿದೀವಿ, ನಮಗೆ ಏನ್ ಬೇಕು ಅದನ್ನ ಇದ್ರ ಮುಖಾಂತರ ನಾವು ಪಡ್ಕೊಳ್ಳೋಣ ಸ್ನೇಹಿತರೆ. 100% ನೀವು ನಂಬಿಕೆ ಇಟ್ಟು ಬಂದಿದ್ದೇ ಆದ್ರೆ ಸಕ್ಸಸ್ ಆಗೇ ಆಗ್ತೀರಾ. ಸಕ್ಸಸ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಆಕ್ಚುಲಿ ನನಗೆ ಬಹಳ ಆರಾಮಿದ್ದಿಲ್ಲ. ಸೊ ನಾನು